ನೋಡಿ, ಇದು ಯಾವುದು ವಾಸ್ತವ ಅಲ್ಲ, ಇದು ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು. ದೇವರು, ನಂಬಿಕೆ ಅನ್ನೋದೇನಿದೆಯಲ್ವಾ, ಇದು ನಿಮ್ಮಲ್ಲಿರುವ ಭಯ ಮತ್ತು ಆಸೆಗಳಿಂದ ಹುಡ್ಕೊತವೆ ಮತ್ತು ಆತಂಕದಿಂದ ಹುಡ್ತವೆ ಇಂಥ ಒಂದು ನಂಬಿಕೆಗಳಲ್ಲ ಅಂತ ಹೇಳ್ತಾರೆ. ಇವಾಗ ಇದನ್ನು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಕೂತ್ಕೋಬೇಕಷ್ಟೇ, ನೀವು ಏನು ಮಾಡಬಾರ್ದು, ಜಸ್ಟ್ ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡಿ, ಮೆಡಿಟೇಷನ್ ಮೀನಿಂಗ್ ಅನ್ನೋದು ಎಕ್ಸಾಕ್ಟ್ ಏನಿದೆ ಅಂತಂದರೆ, ಮೆಡಿಟೇಷನ್ ಮತ್ತು ಪ್ರಾರ್ಥನೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಮೆಡಿಟೇಷನ್ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು? ನೋಡಿ, ಈ ಒಂದು ಎರಡು ಟಾಪಿಕ್ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಮೆಡಿಟೇಷನ್ ಅಂದರೆ ಹಿಂದೆ ಎಲ್ಲ ಧ್ಯಾನ ಅಂತಂದರೆ ದೇವರನ್ನು ನೆನೆಯೋದು ಅಂತ ಹೇಳ್ತಾ ಇದ್ರು. ಸ್ವಲ್ಪ ದೇವ್ರ ಧ್ಯಾನನಾದರೂ ಮಾಡು, ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಮೆಡಿಟೇಷನ್ ಅಂದರೆ ಏನು? ಭಗವಂತನ ಧ್ಯಾನ ಮಾಡೋದು ಅಂತ ಅವಾಗೆಲ್ಲ. ಬಟ್ ಇವಾಗ ಮೆಡಿಟೇಷನ್ ಅಂದರೆ ಬೇರೆ ಬೇರೆ ರೀತಿಯಾದ ಕಲ್ಪನೆಗಳಿದ್ದಾವೆ ಮತ್ತು ನಿಯಮಗಳು ಇದ್ದಾವೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಒಂದು ಮೆಡಿಟೇಷನ್ ಅನ್ನೋದೇನಿದೆಯಲ್ವ, ಇದು ದೇವರು, ನಂಬಿಕೆ, ಪ್ರಾರ್ಥನೆ ಇವುಗಳಿಂದ ದೂರ ಉಳಿಯೋ ಥರ ಮಾಡ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಮೆಡಿಟೇಷನ್ ಅಂದರೆ ಏನು? ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಬಾರಿ ಮೆಡಿಟೇಷನ್ ಬಗ್ಗೆ ಹೇಳಿದ್ದೀನಿ. ನೋಡಿ, ಯಾವುದೇ ಒಂದು ನೀವು ಏನೋ ಒಂದು ಮಾಡ್ತಾ ಇದ್ದೀರಾ ಅಂತಂದರೆ, ಯಾರೋ ಏನೋ ಹೇಳ್ತಾ ಇದ್ದಾರೆ, ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವೇ ಸ್ವತಃ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಇವಾಗ ನೋಡಿ, ಮೆಡಿಟೇಷನ್ ಅಂದರೆ ಏನು ಅನ್ನೋದು ನಮಗೆ ಪಕ್ಕ ಗೊತ್ತಿರಬೇಕು. ಬೇರೆಯವರು ಇದ್ರ ಬಗ್ಗೆ ಏನೇ ಹೇಳಿದರೂ ಕೂಡ ದೇವರು ನಮಗೂ ಒಂದು ಜ್ಞಾನ ಕೊಟ್ಟಿದ್ದಾನಲ್ವ, ನಮಗೂ ಒಂದು ಬುದ್ಧಿ ಕೊಟ್ಟಿದ್ದಾನಲ್ವ. ಹಾಗಾಗಿನೇ ನಾವು ಕೂಡ ಸ್ವ ಇಚ್ಛೆಯಿಂದ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಧ್ಯಾನ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಧ್ಯಾನ ಅಂದರೆ ಏನು? ಮನಸ್ಸನ್ನು ಕೇಂದ್ರೀಕರಿಸೋದು. ಇವಾಗ ನೋಡಿ, ನಮ್ಮ ಸುತ್ತಮುತ್ತ 108 ಟೆನ್ಷನ್ಗಳಿರ್ತಾವಲ್ವ, ನಮಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ ಮತ್ತು ಕಮಿಟ್ಮೆಂಟ್ಗಳು ಕೂಡ ಇರ್ತವೆ. ಅವನ್ನೆಲ್ಲವನ್ನು ಬಿಟ್ಟು ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸೋದು, ಅಂದರೆ ಒಂದು ಕಡೆಗೆ ಅದನ್ನು ಇರೋ ಥರ ಮಾಡೋದು. ನೋಡಿ, ಮನಸ್ಸನ್ನು ಯಾಕೆ ನಾವು ಒಂದು ಕಡೆ ಕೇಂದ್ರೀಕರಿಸಬೇಕು, ಒಂದು ಕಡೆ ಮಾತ್ರ ಫೋಕಸ್ ನಾವು ಇಡೋ ಥರ ಯಾಕೆ ಮಾಡಬೇಕು? ಏನು ಉದ್ದೇಶ? ಯಾಕೆ ಅಂದರೆ ನೋಡಿ, ಅದರಿಂದ ನಾವು ಚಿಂತನೆಯನ್ನು ನಡೆಸ್ತೀವಿ, ಆಲೋಚನೆಯನ್ನು ಮಾಡ್ತೀವಿ. ಇವಾಗ ನೋಡಿ, ಹೇಳ್ತಾ ಇರ್ತಾರೆ ನೋಡಿ, ನಾನು ನಿಂದೇ ಧ್ಯಾನ ಆಗಿಬಿಟ್ಟಿತ್ತು, ನನಗೆ ನೀನೇ ಬಂದೆಲ್ಲ ಬಿಡು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಒಂದು ವಿಷಯದ ಬಗ್ಗೆ ಗಾಢವಾಗಿ ಚಿಂತನೆಯನ್ನು ನಡೆಸೋದು, ಆಲೋಚನೆ ಮಾಡೋದು. ಇವಾಗ ಇದನ್ನು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಕೂತ್ಕೋಬೇಕಷ್ಟೇ, ನೀವು ಏನು ಮಾಡಬಾರ್ದು, ಜಸ್ಟ್ ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡಿ, ಮೆಡಿಟೇಷನ್ ಮೀನಿಂಗ್ ಅನ್ನೋದು ಎಕ್ಸಾಕ್ಟ್ ಏನಿದೆ ಅಂತಂದರೆ, ಮನಸ್ಸನ್ನು ಕೇಂದ್ರೀಕರಿಸೋದು. ಒಂದು ಕಡೆಗೆ ನಾವು ಕೇಂದ್ರೀಕರಿಸ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಉದ್ದೇಶ ಇರಬೇಕಲ್ವ. ಏನಕ್ಕೆ ಅಂದರೆ, ನಾವು ಅದ್ರ ಬಗ್ಗೆ ನಮ್ಮ ಒಂದು ಮನಸ್ಸು ಚಿಂತನೆಯನ್ನು ನಡೆಸುತ್ತೆ, ನಾವು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತೀವಿ. ನೋಡಿ, ಈಗ ಮೆಡಿಟೇಷನ್ ಬಗ್ಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇವಾಗೆಲ್ಲ ಯಾವ ರೀತಿ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ನೋಡಿ. ಉಸಿರಾಟದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೇಳ್ತಿರ್ತಾರೆ. ಸುಮ್ಮನೆ ಕೂತ್ಕೋಬೇಕು, ನಮ್ಮ ಕಾನ್ಸಂಟ್ರೇಷನ್ ಏನಿದೆಯಲ್ವ, ಮೈಂಡು ಕಾನ್ಸಂಟ್ರೇಷನ್ನು ಅದೆಲ್ಲ ಉಸಿರಾಟದ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಮತ್ತು ದೇಹದ ಚಲನೆಯನ್ನು ಆಬ್ಸರ್ವ್ ಮಾಡಿ, ನಿಮ್ಮ ದೇಹದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ನೀವು ಅದನ್ನು ಆಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಮನಸ್ಸನ್ನು ತಲೆಗೆ ತಗೊಂಡೋಗಿ, ಮತ್ತು ಎದೆಗೆ ತಗೊಂಡೋಗಿ, ಮತ್ತು ಕೈಗೆ ತಗೊಂಡೋಗಿ, ಕಾಲಿಗೆ ತಗೊಂಡೋಗಿ, ನಿಮಗೆ ಏನೆಲ್ಲ ಅನುಭವ ಆಗ್ತಾ ಇದೆ ಅದನ್ನೆಲ್ಲ ಆಬ್ಸರ್ವ್ ಮಾಡಿ, ಈ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ದೇಹದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು. ಇನ್ನೊಂದೇನು ಅಂದರೆ, ಕಲ್ಪನೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ವಾಸ್ತವವಾಗಿ ಇರೋದಿಲ್ಲ, ಜಸ್ಟ್ ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು. ಇವಾಗ ನಾನು ದೊಡ್ಡ ಆಫೀಸರ್ ಇಲ್ಲ, ನಾನು ಸುಮ್ಮನೆ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು. ಹೌದು, ನಾನು ದೊಡ್ಡ ಆಫೀಸರ್ ಆಗಿದೆ, ನನ್ನ ಹತ್ರ ದೊಡ್ಡದೊಂದು ಕಾರ್ ಇದೆ, ಮತ್ತು ನಾನು ನದಿ ಒಂದು ದಡದ ಹತ್ರ ಇದ್ದೀನಿ, ಮತ್ತು ನನಗೆ ಆ ವಾಸನೆ ಬರ್ತಾ ಇದೆ, ನನಗೆ ಗಿಡಗಳು ಎಲ್ಲ ಕಾಣ್ತಾ ಇದ್ದಾವೆ. ಈ ರೀತಿಯಲ್ಲಿ ಕಲ್ಪನೆಗಳನ್ನು ಮಾಡ್ಕೊಳ್ಳೋದು. ನೋಡಿ, ಇದು ಯಾವುದು ವಾಸ್ತವ ಅಲ್ಲ, ಇದು ಜಸ್ಟ್ ಕಲ್ಪನೆ ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಮನಸ್ಸನ್ನು ನಿಮ್ಮ ಕಲ್ಪನೆಗಳಲ್ಲಿ ಕೇಂದ್ರೀಕರಿಸೋದು ಅಂತ ಹೇಳ್ತಾರೆ. ನೋಡಿ, ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ದೇವರ ಬಗ್ಗೆ ಜಪ ಮಾಡಿ, ದೇವರನ್ನು ಧ್ಯಾನ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಿಂದೆ ಎಲ್ಲ ಇದನ್ನೇ ಹೇಳ್ತಾ ಇದ್ರು, ಬಟ್ ಇವಾಗೆಲ್ಲ ಇದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡಿ,
ಈ ಮೆಡಿಟೇಷನ್ ಮುಖ್ಯ ಉದ್ದೇಶ ಏನು? ಹೌದು, ಮೆಡಿಟೇಷನನ್ನು ನಾವು ಯಾಕೆ ಮಾಡ್ತೀವಿ, ಯಾಕೆ ಮಾಡಬೇಕು, ಏನಿದ್ರೆ ಒಂದು ಉದ್ದೇಶ? ಇವಾಗ ನಮ್ಮ ಮನಸ್ಸನ್ನು ಒಂದು ಕಡೆಗೆ ಇಡ್ತಾ ಇದ್ದೀವಿ ಅಂತಂದರೆ ಅದನ್ನು ಯಾಕೆ ಒಂದು ಕಡೆಗೆ ನಾವು ಕೇಂದ್ರೀಕರಿಸ್ತಾ ಇದ್ದೀವಿ, ಏನದರ ಒಂದು ಉದ್ದೇಶ, ಇದು ಕೂಡ ಗೊತ್ತಿರಬೇಕಲ್ವಾ? ನೋಡಿ, ಮಾನಸಿಕ ಶಾಂತಿ ಸಿಗೋದಕ್ಕೆ ಒಂದು. ಇನ್ನೊಂದೇನೆಂದರೆ ಒತ್ತಡ ನಿವಾರಣೆ ಆಗೋದಕ್ಕೆ. ನಮ್ಮಲ್ಲಿ ಏನಾದ್ರು ಸ್ಟ್ರೆಸ್ ಇತ್ತು ಅಂದರೆ ಮೈಂಡಲ್ಲಿ ಅದು ಕಡಿಮೆ ಆಗೋದಕ್ಕೆ. ಇನ್ನೊಂದೇನೆಂದರೆ ಭಾವನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ. ನಮ್ಮಲ್ಲಿ ಒಂದು ಸಿಟ್ಟು, ಕೋಪ, ಆವೇಶ ಇರುತ್ತಲ್ವ, ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ. ಇವಾಗ ನಮಗೆ ಸಿಟ್ಟು ಬಂದಿದೆ ಅಂದರೆ ನಾವು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇವಾಗ ನಮಗೆ ಚೆನ್ನಾಗಿ ಕೋಪ ಬಂದಿದೆ ಅಂದರೆ ನಾವು ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು. ಆಮೇಲೆ ಇನ್ನೊಂದೇನು, ಮನಸ್ಸನ್ನು ಹತೋಟಿಯಲ್ಲಿ ಇಡೋದು. ನೋಡಿ, ಮೆಡಿಟೇಷನ್ನ ಮುಖ್ಯ ಉದ್ದೇಶ ಇವು ಆಗಿರ್ತವೆ. ಇವಾಗ ಎಲ್ಲರೂ ಇದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ನೋಡಿ, ಇವಾಗ ಯಾರಾದರೂ ತುಂಬ ಕೆಲಸ ಮಾಡಿದ್ದು ನೋಡಿ, ಆಫೀಸಲ್ಲೆಲ್ಲ ಕೆಲಸ ಮಾಡಿ ಹೊರಗಡೆ ಅದು ಇದು ಎಲ್ಲ ಕಿವಿಯಿಂದ ಕೇಳಿ ತುಂಬ ಟೆನ್ಷನಲ್ಲಿರ್ತಾರೆ. ನಿಮಗೆ ಮನಃಶಾಂತಿ ಸಿಗುತ್ತೆ, ಒತ್ತಡ ನಿವಾರಣೆ ಆಗುತ್ತೆ, ಮೆಡಿಟೇಷನ್ ಮಾಡಿ ಅಂತಂದರೆ ನಾವು ಅದನ್ನು ಒಪ್ಕೊಂತೀವಿ ಸಾಮಾನ್ಯವಾಗಿ. ಸೊ ಇವಾಗಿನ ಜನ ಏನಂದರೆ ಮುಖ್ಯವಾಗಿ ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಒತ್ತಡ ನಿವಾರಣೆ ಆಗೋಕ್ಕೆ, ಮನಸ್ಸಿಗೆ ಶಾಂತಿ ಸಿಗೋದಕ್ಕೆ ಅಂತ. ನೋಡಿ, ಇವಾಗ ನಾವು ಸುಮ್ಮನೆ ಕೂತ್ಕೊಂಡಿವಿ ಅಂದ್ಕೊಳ್ಳಿ, ನಮಗೆ ಏನು ಶಬ್ದ ಇಲ್ಲದೇ ನಾವು ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಂಡಿವಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ನಾವು ಸುಮ್ಮನೆ ಕೂತ್ಕೊಂಡಿವಿ ಅಂದರೆ ನೋಡಿ, ಇವಾಗ ನದಿ ಹತ್ರ ನೀವು ಹೋದ್ರಿ ಅಂದ್ಕೊಳ್ಳಿ, ಅಲ್ಲಿ ಯಾರು ಇರೋದಿಲ್ಲ. ಸುಮ್ಮನೆ ನೀರನ್ನು ನೋಡ್ತಾ ಸುಮ್ಮನೆ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದ ಗಲಾಟೆಗಳು ಇರೋದಿಲ್ಲ, ಯಾವುದೇ ರೀತಿಯಾದ ಮಾತುಗಳು, ಕೆಟ್ಟಾದ ಮಾತುಗಳು ನಮ್ಮ ಕಿವಿಗೆ ಬೀಳೋದಿಲ್ಲ, ಮತ್ತು ನೀನು ಅದು ಮಾಡು ಇದು ಮಾಡು ಅಂತ ನಮಗೆ ಹೇಳೋರು ಇರೋದಿಲ್ಲ. ಹಾಗಾಗಿ ಆ ಒಂದು ಪ್ರದೇಶದಲ್ಲಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅಂದರೆ ಮನಸ್ಸಿಗೆ ಶಾಂತಿ ಬೇಕು, ಒತ್ತಡ ನಿವಾರಣೆ ಆಗಬೇಕು ಅಂದರೆ ನಾವು ಸ್ವಲ್ಪ ಒಂಟಿತನದಿಂದ ಇರಬೇಕಾಗುತ್ತೆ. ನೋಡಿ, ಮೆಡಿಟೇಷನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಇವು ಹೌದು, ಇಲ್ಲ ಅಂತಂದ್ರೆ ಮಾನಸಿಕ ಶಾಂತಿ, ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಹೌದು ಇವೆಲ್ಲ ಆಗ್ತವೆ. ಬಟ್ ಏನಂದರೆ ನೀವು ಎಷ್ಟೊತ್ತು ಕೂತ್ಕೊಂಡಿರ್ತೀವಲ್ವ, ಆ ಒಂದು ಸಮಯದಲ್ಲಿ ಅಷ್ಟೇ ನೀವು ಮನಃಶಾಂತಿದೇ ಇರ್ತೀರ. ಆಮೇಲೆ ನೀವು ಅದರಿಂದ ಹೊರಗಡೆ ಬಂದ್ರಿ ಅಂದರೆ ಮತ್ತು ನಿಮಗೆ ಸ್ಟ್ರೆಸ್ ಮತ್ತು ಒತ್ತಡ, ಸಿಟ್ಟು, ಕೋಪ ಇವೆಲ್ಲ ಮತ್ತೆ ಕಾಡ್ತವೆ. ಮತ್ತೆ ನೀವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಪರ್ಮನೆಂಟ್ ಆಗಿರೋ ಒಂದು ಸೊಲ್ಯೂಷನ್ ಏನು ಅಂತಂದರೆ ನೋಡಿ, ಮೆಡಿಟೇಷನಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಕಲಿಬೇಕಾಗುತ್ತೆ. ಅದೇನು ಅಂದರೆ ಜ್ಞಾನ. ಇದು ತುಂಬಾ ಮುಖ್ಯ. ಇದು ನೋಡಿ, ಇವಾಗ ನಾವು ಏನಾದ್ರು ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತೀವಲ್ವ, ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀವಿ. ಸೊ ಆ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಫಸ್ಟ್ ಮಾಡೋಕ್ಕಿಂತ ಮುಂಚೆ ಅವು ನಮ್ಮ ಒಂದು ತಲೆಯಲ್ಲಿ ಬರ್ತವೆ. ತಲೆಯಲ್ಲಿ ಬಂದಾಗ ಅವು ಯಾವ ರೀತಿ ಇದ್ದಾವೆ, ಅವುಗಳನ್ನು ನಾವು ಮಾಡಬೇಕಾ ಬೇಡವಾ ಅನ್ನೋದನ್ನು ನಾವೇನು ಗ್ರಹಿಸ್ತೀವಲ್ವ, ಅದೇ ಜ್ಞಾನ. ಈ ಜ್ಞಾನ ನಮಗೆ ಎಲ್ಲಿಂದ ಬರುತ್ತೆ ಅಂದರೆ ಮೆಡಿಟೇಷನ್ನಿಂದ. ಹೇಗೆ ಅಂತ ನೋಡಿ, ನಾವೊಂದು ವಿಷಯ ತಗೊಳ್ಳೋಣ, ಓಕೆನಾ? ಯಾವುದಾದ್ರು ಒಂದು ವಿಷಯನ ತಗೊಳ್ಳೋಣ. ಆ ವಿಷಯನ ತಗೊಂಡು ಅದ್ರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ, ನಾವು ಅದ್ರ ಮೇಲೆ ಫೋಕಸ್ ಮಾಡಿದರೆ ನಮಗೆ ಆಟೋಮೆಟಿಕ್ಕಾಗಿ ನಾವು ಅದ್ರ ಮೇಲೆ ಆಲೋಚನೆ ಮಾಡ್ತೀವಿ. ನಮ್ಮ ಮನಸ್ಸು ಅದ್ರ ಮೇಲೆ ವಿಚಾರ ಮಾಡುತ್ತೆ. ಯಾವಾಗ ವಿಚಾರ ಮಾಡುತ್ತೆ ಆವಾಗ ಅದರಲ್ಲಿರುವ ಸತ್ಯ ಅಸತ್ಯಗಳು ನಮಗೆ ಗೊತ್ತಾಗ್ತವೆ. ಇವಾಗ ನೋಡಿ, ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವಾಗ ಕುಡಿಯೋ ಒಂದು ಅಭ್ಯಾಸ ಇತ್ತು ಅಂತ ಅಂದ್ಕೊಳ್ಳಿ, ಓಕೆನಾ? ಅದು ಒಂದು ವಿಷಯ ಅಲ್ವಾ? ಆ ಒಂದು ಕುಡಿತದ ಮೇಲೇ ಮನಸ್ಸನ್ನು ಕೇಂದ್ರೀಕರಿಸಿದರೆ, ಅದ್ರ ಬಗ್ಗೆ ಗಾಢವಾಗಿ ಯೋಚನೆ ಮಾಡಿದರೆ ನಮಗೆ ಅವಾಗ ಗೊತ್ತಾಗುತ್ತೆ ಅದು ನಮಗೆ ಎಷ್ಟು ಉಪಯೋಗವಾಗಿದೆ ಜೀವನಕ್ಕೆ ಅಂತ ಹೇಳಿ. ಅಂದರೆ ಆ ಒಂದು ವಿಷಯದಲ್ಲಿರುವ ಸತ್ಯಗಳು ನಮಗೆ ಗೊತ್ತಾಗ್ತವೆ, ನಮ್ಮ ಒಂದು ಅರಿವಿಗೆ ಬರ್ತವೆ. ಅದೇ ಜ್ಞಾನ, ಮತ್ತೇನೂ ಇಲ್ಲ. ನೋಡಿ, ಒಂದು ವಿಷಯದಲ್ಲಿ ನಮಗೆ ಸತ್ಯ ಅಸತ್ಯ ಗೊತ್ತಾದವು ಅಂತಂದರೆ ಆಗ ನಾವು ಸತ್ಯದಿಂದ ಆ ಒಂದು ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ನಾವು ಸತ್ಯವಾಗಿ ಮಾತಾಡಿದ್ವಿ ಅಂದರೆ, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ವಿ ಅಂತಂದರೆ, ಓಕೆನಾ? ಸತ್ಯವಾಗಿ ನಾವು ಒಬ್ಬರಿಗೆ ಸಹಾಯ ಮಾಡಿದ್ವಿ ಅಂತಂದರೆ, ಸತ್ಯವಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ, ಒತ್ತಡನೂ ಇರೋದಿಲ್ಲ, ದುರಾಸೆನೂ ಇರೋದಿಲ್ಲ, ಸಿಟ್ಟು, ಕೋಪ. ಇವಾಗ ನೋಡಿ, ಯಾವುದೋ ಒಂದು ವಿಷಯಕ್ಕೆ ನಮಗೆ ಕೋಪ ಬಂದಿದೆ, ನಾವು ಆ ಒಂದು ವಿಷಯನ ಬಿಟ್ಟು ಬರೀ ಕೋಪನಷ್ಟೇ ತೊಗೊಂಡ್ವಿ ಅಂದರೆ ಇನ್ನೂ ಹೆಚ್ಚಾಗಿ ಕೋಪ ಮಾಡ್ಕೊತೀವಿ. ಹಾಗೆ ಕೋಪನ ಸ್ವಲ್ಪ ಬದಿಗಿಟ್ಟು ಆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದರೆ, ನನಗೆ ಯಾಕೆ ಕೋಪ ಬಂದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಿದರೆ ನೆಕ್ಸ್ಟ್ ನಾವು ಆ ಒಂದು ತಪ್ಪನ್ನು ಮಾಡೋದಿಲ್ಲ. ಇವಾಗ ನೋಡಿ, ಕೋಪದಲ್ಲಿ ನಾನು ಮಾತಾಡಿದರೆ ನೆಕ್ಸ್ಟು ಅದರಿಂದ ಏನು ಪರಿಣಾಮ ಆಗುತ್ತೆ ನೋಡಿ. ಇದೇನೆಂದರೆ ಆಲೋಚನೆ ಮಾಡೋದ್ರಿಂದ ಬರೋದಿದು. ಇವಾಗ ಕೋಪನೇ ಒಂದು ವಿಷಯವಾಗಿ ಇಟ್ಕೊಳ್ಳಿ, ಅದ್ರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ,
ಇವಾಗ ನಾವು ಹೆಚ್ಚಾಗಿ ಕೋಪ ಮಾಡಿಕೊಂಡ್ರೆ ಅದರಿಂದ ಪರಿಣಾಮ ಏನಾಗುತ್ತೆ? ನಮ್ಮ ಬಾಯಿಂದ ತುಂಬ ಹೊಲಸಾಗಿ ಮಾತಾಡ್ತೀವಿ, ನಮ್ಮ ಕಂಟ್ರೋಲಲ್ಲಿ ನಾವಿರೋದಿಲ್ಲ, ಮತ್ತೊಬ್ಬರಿಗೆ ಹಾನಿ ಕೂಡ ಆಗ್ಬಹುದು. ಈ ಒಂದು ಜ್ಞಾನ ಇದೆ ಅಲ್ವಾ, ಈ ಒಂದು ಜ್ಞಾನ ಇತ್ತು ಅಂದರೆ ಕೋಪ ನಾವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಈ ಒಂದು ಜ್ಞಾನ ಯಾವಾಗ ಸಿಗುತ್ತೆ? ನಮ್ಮ ಮನಸ್ಸನ್ನು ಕೋಪದ ಮೇಲೆ ಕೇಂದ್ರೀಕರಿಸಿದಾಗ ಮತ್ತು ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ. ಇದೇ ಮೆಡಿಟೇಷನ್, ಮತ್ತೇನೂ ಇಲ್ಲ. ಒಂದು ವಿಷಯನ ಇಟ್ಕೊಂಡು ನಮ್ಮ ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸಿ ಅದರಲ್ಲಿರುವ ಸತ್ಯ ಮತ್ತು ಅಸತ್ಯಗಳನ್ನು ತಿಳ್ಕೊತೀವಲ್ವಾ, ಜ್ಞಾನವನ್ನು ಗಳಿಸ್ತೀವಲ್ವಾ, ಅದೇ ಮೆಡಿಟೇಷನ್. ಸೊ ಹಾಗಾಗಿ ಮುಖ್ಯವಾಗಿ ಮೆಡಿಟೇಷನ್ನಿಂದ ಏನು ಬೇಕು ಅಂದರೆ ನಮಗೆ ಜ್ಞಾನ ಬರಬೇಕು. ಈ ಜ್ಞಾನ ಬಂದಿಲ್ಲ ಅಂದರೆ ನಮ್ಮ ಒಂದು ಮೆಡಿಟೇಷನ್ ವೇಸ್ಟ್. ಇವಾಗ ನೋಡಿ, ನಾನು ನಿಮಗೆ ಆವಾಗಲೇ ಒಂದು ಉದಾಹರಣೆ ಹೇಳಿದೆ. ಮನಃಶಾಂತಿ ನಿಮಗೆ ಸಿಗಬೇಕು ಅಂತಂದರೆ ನೀವು ಯಾರು ಇಲ್ಲದ ಒಂದು ಜಾಗಕ್ಕೆ ಹೋಗಬೇಕು. ಅದೇ ನೀವು ಯಾವುದ್ಯಾವುದೆಲ್ಲ ಕೆಲಸ ಮಾಡ್ತೀರಲ್ವ, ನಿಮ್ಮ ಸುತ್ತಮುತ್ತ ಎಷ್ಟೇ ಜನ ಇದ್ದರೂ ಕೂಡ ಅವ್ರ ಮಧ್ಯನೂ ಕೂಡ ನೀವು ಮನಃಶಾಂತಿಯಲ್ಲಿ ಇರಬೇಕು ಅಂತಂದರೆ ಏನು ಬೇಕು? ಜ್ಞಾನ ಬೇಕು. ಹಾಗಾಗಿ ಜ್ಞಾನ ಅನ್ನೋದೇನಿದೆ ಇದೆಯಲ್ವಾ, ತುಂಬಾ ಅಂದರೆ ತುಂಬಾ ಮುಖ್ಯ. ಮೆಡಿಟೇಷನ್ ಉದ್ದೇಶ ಜ್ಞಾನವನ್ನು ಗಳಿಸೋದಾಗಿರಬೇಕು. ಇನ್ನು ಪ್ರಾರ್ಥನೆ ವಿಷಯಕ್ಕೆ ಬಂದರೆ ನೋಡಿ, ಪ್ರಾರ್ಥನೆಗೂ ಮತ್ತು ಮೆಡಿಟೇಷನ್ಗೂ ಸಂಬಂಧ ಇದೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದನ್ನಷ್ಟೇ ತಗೊತಾರೆ, ಇದನ್ನು ಬಿಟ್ಬಿಡ್ತಾರೆ. ಆ ರೀತಿ ಆಗಬಾರ್ದು, ಎರಡೂ ಇರಲೇಬೇಕು. ಹೇಗೆಂದರೆ ನೋಡಿ, ಪ್ರಾರ್ಥನೆ ಅಂದರೆ ಏನು? ಒಂದು ಉನ್ನತ ಶಕ್ತಿಗೆ ನಾವು ಮನವಿಯನ್ನು ಸಲ್ಲಿಸೋದು, ಆ ಒಂದು ಶಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು. ಆ ಒಂದು ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ. ಮತ್ತು ನಮಗೆ ಏನಾದ್ರು ಬೇಕು ಅಂದರೆ ಆ ಒಂದು ಶಕ್ತಿಗೆ ನಾವು ಮೊರೆ ಇಡ್ತೀವಿ. ನಮ್ಮಲ್ಲಿ ಭಯ ಇತ್ತು ಅಂದರೆ, ಗಾಬರಿ ಇತ್ತು ಅಂದರೆ, ಆಮೇಲೆ ನಮ್ಮಲ್ಲಿ ಏನಾದ್ರು ಸ್ವಲ್ಪ ಆರ್ಥಿಕವಾಗಿ ನಾವು ಸ್ವಲ್ಪ ಕಡಿಮೆ ಇದ್ವಿ ಅಂತಂದರೆ, ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಈ ಒಂದು ಉನ್ನತ ಶಕ್ತಿ ಕಡೆಗೆ ಮೊರೆ ಹೋಗ್ತೀವಿ. ಅಂದರೆ ಭಗವಂತನ ಕಡೆಗೆ ಮೊರೆ ಹೋಗುವಂಥದ್ದು, ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಕ್ಕೆ ಪ್ರಾರ್ಥನೆ ಅಂತ ಹೇಳ್ತೀವಿ. ನೋಡಿ, ಆ ಉನ್ನತ ಶಕ್ತಿ ಭಗವಂತ ಯಾರು? ಭಗವಂತ ಅಂದರೆ ಯಾವುದು? ನೋಡಿ, ಈ ವಿಷಯನೂ ನಾವು ಮೆಡಿಟೇಷನ್ ಮುಖಾಂತರ ತಿಳ್ಕೊಬೋದು. ಅಂದರೆ ಭಗವಂತ ಅನ್ನೋ ಒಂದು ಕಾನ್ಸೆಪ್ಟು ಇಟ್ಕೊಳ್ಳೋಣ. ಆ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೇಂದ್ರೀಕರಿಸಿ ಭಗವಂತ ಅಂದರೆ ಯಾರು, ಆ ಒಂದು ಶಕ್ತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದ್ರಿಂದ ನಮಗೆ ಭಗವಂತ ಯಾರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೆಲವೊಬ್ಬರು ಹೇಳ್ತಾರೆ ದೇವರು, ನಂಬಿಕೆ ಅನ್ನೋದೇನಿದೆಯಲ್ವಾ, ಇದು ನಿಮ್ಮಲ್ಲಿರುವ ಭಯ ಮತ್ತು ಆಸೆಗಳಿಂದ ಹುಟ್ಕೊತವೆ ಮತ್ತು ಆತಂಕದಿಂದ ಹುಡ್ತವೆ ಇಂಥ ಒಂದು ನಂಬಿಕೆಗಳೆಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದು ನಿಜ. ಭಯ ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ. ಯಾಕಂದರೆ ನಾವೆಲ್ಲ ಸೀಮಿತ ಜೀವಿಗಳು. ಭಗವಂತ ಇಲ್ಲಿ ಎಷ್ಟೆಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ್ದೇನಲ್ವ, ಅವರಲ್ಲಿ ನಾವು ಕೂಡ ಕೇವಲ ಒಂದು ಜೀವಿ ಅಷ್ಟೇ. ಮನುಷ್ಯ ಅನ್ನೋನೇನಿದೆಯಲ್ವ, ಅವನೊಂದು ಜೀವಿ ಅಷ್ಟೇ. ಹಾಗಾಗಿ ಭಯ, ಆತಂಕಗಳು ಮನುಷ್ಯನಿಗೆ ನ್ಯಾಚುರಲ್ ಆಗಿ ಇದ್ದೇ ಇರ್ತವೆ. ಅವು ಸುಮ್ಮನೆ ಇರೋದಿಲ್ಲ, ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಈಗ ಅಷ್ಟೊಂದು ಡೀಪಾಗಿ ಹೋಗೋದು ಬೇಡ, ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ನೋಡಿ, ಇವಾಗ ದೇವ್ರ ಮೇಲೆ ನಾವು ಯಾಕೆ ನಂಬಿಕೆ ಇಡ್ತೀವಿ, ದೇವರಲ್ಲಿ ಯಾಕೆ ಮೊರೆ ಹೋಗ್ತೀವಿ ಅಂತಂದರೆ, ನೋಡಿ, ಪ್ರಕೃತಿಯಲ್ಲಿ ನಾವು ಸೃಷ್ಟಿ ಆಗದೇ ಇರೋದು ನಮಗೆ ಪ್ರಕೃತಿ ಕೊಡ್ತಾ ಇದೆ ಅಲ್ವಾ. ನಾವು ಪ್ರಕೃತಿಯ ಸಹಾಯದಿಂದಲೇ ಬದುಕ್ತಾ ಇದ್ದೀವಿ. ನೋಡಿ, ಗಾಳಿ, ನೀರು, ಆಹಾರ, ಸೂರ್ಯನಿಂದ ಬೆಳಕು ಮತ್ತು ಈ ಒಂದು ನಮ್ಮದೊಂದು ದೇಹ ಇದೆ ಅಲ್ವಾ, ಇದನ್ನೇನು ನಾವು ಕ್ರಿಯೇಟ್ ಮಾಡಿಲ್ಲ, ಭಗವಂತನೇ ಕ್ರಿಯೇಟ್ ಮಾಡಿದ್ದಾನೆ. ನಮ್ಮ ದೇಹಕ್ಕೆ ನಾವು ರೂಪ ಆಗೋದಿಲ್ಲ, ಭಗವಂತನೇ ಕೊಡಬೇಕು ಅದನ್ನು. ಹಾಗಾಗಿ ನೋಡಿ, ಗಾಳಿ, ನೀರು, ಆಹಾರ, ಬೆಳಕು ಇವೇನಿದೆ ಅಲ್ವಾ, ಇವು ಎಲ್ಲವುಗಳ ಸಹಾಯದಿಂದ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಇದು ಒಂದು ನೆನ್ಪಿಟ್ಕೋಬೇಕು. ಸೊ ಇವನ್ನೆಲ್ಲ ನಮಗೆ ಯಾರು ಕೊಡ್ತಾ ಇದ್ದಾರೆ ಅಂದರೆ, ಆ ಒಂದು ಶಕ್ತಿ ನಮ್ಮನ್ನು ಯಾವುದು ಸೃಷ್ಟಿ ಮಾಡಿದೆ ಅಲ್ವಾ, ಆ ಒಂದು ಶಕ್ತಿ ನಮಗೆ ಕೊಡ್ತಾ ಇದೆ. ಇವೆಲ್ಲ ಇದ್ದಾಗ ಮಾತ್ರ ನಾವು ಬದುಕ್ತೀವಿ ಅನ್ನೋದು ಯಾರಿಗೆ ಗೊತ್ತಿರುತ್ತೆ? ನಮ್ಮನ್ನು ಯಾರು ಸೃಷ್ಟಿ ಮಾಡಿರ್ತಾರಲ್ವ, ಆ ಒಂದು ಶಕ್ತಿಗೆ ಗೊತ್ತಿರುತ್ತೆ. ಹಾಗಾಗಿನೇ ಗಾಳಿ, ನೀರು, ಆಹಾರ, ಬೆಳಕಿನಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಮ್ಮನ್ನು ಸೃಷ್ಟಿ ಮಾಡಿರೋ ಆ ಒಂದು ಶಕ್ತಿನೇ ಇವನ್ನೆಲ್ಲ ಕೊಡ್ತಾ ಇದೆ. ಹಾಗಾಗಿ ನಾವು ಇವುಗಳ ಆಸರೆಯಿಂದ ಬದುಕ್ತಾ ಇದ್ದೀವಿ ಅಂತಂದರೆ ನಾವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಇದು ಭಯ ಅಲ್ಲ, ಆತಂಕ ಅಲ್ಲ, ನಮ್ಮದೊಂದು ಕರ್ತವ್ಯ. ನೋಡಿ, ಇವಾಗ ನಮ್ಗೆ ಯಾರಾದರೂ ಸಣ್ಣದೊಂದು ಪೆನ್ ಸಹಾಯ ಮಾಡಿದ್ರೆ ಸಾಕು, ನಾವು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಮ್ಮನ್ನಿಲ್ಲಿ ಬದುಕೋಕೆ ಬಿಟ್ಟು ನಮಗೆ ಜೀವನ ಕೊಟ್ಟು ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರೋ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕಲ್ವಾ? ಖಂಡಿತವಾಗಿಯೂ ನಾವು ಸಲ್ಲಿಸಬೇಕಾಗುತ್ತೆ. ಮನುಷ್ಯರಾಗಿ ಅದು ನಮ್ಮದೊಂದು ಕರ್ತವ್ಯ, ಅದು ಒಂದು ನ್ಯಾಯ ಕೂಡ. ನೋಡಿ, ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದರೆ, ಹೃದಯ ಬಡಿತ ಏನಿದೆ ಅಲ್ವಾ, ನಮ್ಮ ಒಂದು ಹಾರ್ಟ್ ಬೀಟ್, ಇದಕ್ಕೆ ನಾವು ಹೇಳಿಲ್ಲ, ಅದಟ್ಟಿಗೆ ಅದೇ ಹೊಡ್ಕೊತಾ ಇದೆ. ಆಮೇಲೆ ಉಸಿರಾಟದ ಕ್ರಿಯೆ,
ನಿದ್ದೆಯಲ್ಲಿ ಕೂಡ ನಾವು ನಮಗೆ ಅರಿವಿಲ್ದೇ ನಾವು ಉಸಿರಾಡ್ತಾ ಇರ್ತೀವಿ. ಅಂದರೆ ನಮ್ಮನ್ನು ಆ ಒಂದು ಶಕ್ತಿ ಬದುಕಿಸ್ತಾ ಇದೆ. ಹಾಗಾಗಿನೇ ನಾವು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ ಈ ಒಂದು ಕಾರಣದಿಂದ ನಮ್ಮನ್ನು ಯಾರು ಸೃಷ್ಟಿ ಮಾಡಿದಿಲ್ವೋ ಆ ಒಂದು ಶಕ್ತಿಗೆ ನಾವು ಮೊರೆ ಇಡಬೇಕು. ನೋಡಿ, ಇವಾಗ ಒಂದು ಮಗು ಇರುತ್ತೆ ಅಂದ್ಕೊಳ್ಳಿ, ಚಿಕ್ಕ ಮಗು. ಓಕೆನಾ? ಆ ಮಗುಗೆ ಏನಾದ್ರು ಬೇಕು ಅಂತಂದರೆ ಯಾರನ್ನು ಕೇಳುತ್ತೆ? ತಂದೆನೇ ಕೇಳುತ್ತೆ. ಅದೇ ರೀತಿಯಲ್ಲಿ ನಾವು ಕೂಡ ನಮಗೆ ಏನಾದ್ರು ಬೇಕು ಅಂತಂದಾಗ ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ನಾವು ಕೇಳಬೇಕಾಗುತ್ತೆ. ನಮಗೆ ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ ಇದೆ ಅಲ್ವಾ? ಆ ದೇವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವಾ? ಅದಕ್ಕೆ ಮೆಡಿಟೇಷನ್ ತುಂಬ ಮುಖ್ಯ, ಜ್ಞಾನ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಇವಾಗ ದೇವರ ಒಂದು ವಿಷಯದಲ್ಲಿ ಸಾಕಷ್ಟು ನಂಬಿಕೆಗಳಿದ್ದಾವೆ ಅಲ್ವಾ? ಹಾಗಾಗಿ ನಾವು ಆ ಒಂದು ವಿಷಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದು ಸರಿ ಅನ್ನೋದನ್ನು ನಾವು ಜ್ಞಾನದ ಮುಖಾಂತರ ತಿಳ್ಕೊಬೇಕಾಗುತ್ತೆ. ಹಾಗಾಗಿನೇ ಭಗವಂತ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಮೆಡಿಟೇಷನ್, ಧ್ಯಾನ, ಭಗವಂತನ ಚಿಂತನೆ ಮಾಡೋದು ಅಂತ ಹೇಳ್ತಾರಲ್ವ, ಇದನ್ನೇ, ಮತ್ತೇನೂ ಅಲ್ಲ. ದೇವರು ಹೇಗಿದ್ದಾನೆ, ಅವನನ್ನು ನಾವು ಹೇಗೆ ತಿಳ್ಕೊಳ್ಳೋದು, ಆ ದೇವರ ಒಂದು ಶಕ್ತಿ ಅಂಥದ್ದು, ಜ್ಞಾನ ಎಂಥದ್ದು, ಇವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಲ್ವ, ಇದೇ ಧ್ಯಾನ. ಮೆಡಿಟೇಷನ್ನು ಬೇಕು ನಮಗೆ, ಪ್ರಾರ್ಥನೆಯೂ ಬೇಕು. ಇಲ್ಲ ನಾವು ಮೆಡಿಟೇಷನ್ ಅಷ್ಟೇ ತೊಗೊತೀವಿ ಅಂತಂದರೆ ನೀವು ಒಂದು ಉನ್ನತವಾದ ಒಂದು ಶಕ್ತಿಯನ್ನು ಮರಿತಾ ಇದ್ದೀರಾ ಅಂತ ಅರ್ಥ. ಇಲ್ಲ ನಾವು ಇದನ್ನು ಅಷ್ಟೇ ನಾವು ನಂಬ್ತೀವಿ, ಇದನ್ನು ನಾವು ಬಿಡ್ತೀವಿ ಅಂತಂದರೆ ಇದ್ರ ಮೇಲೆ ನಿಮಗೆ ನಂಬಿಕೆ ಇರುತ್ತೆ, ಬಟ್ ಅವು ಸರಿ ಇದಾವೋ ತಪ್ಪಿದಾವೋ ಅನ್ನೋದು ಗೊತ್ತಾಗೋದಿಲ್ಲ, ಜ್ಞಾನ ಇರೋದಿಲ್ಲ. ಜ್ಞಾನ ಬೇಕು ಅಂದರೆ ಮೆಡಿಟೇಷನ್ ತುಂಬ ಅಗತ್ಯ. ಹಾಗಾಗಿ ನೋಡಿ, ಮೆಡಿಟೇಷನ್ ಅಂದರೆ ಮತ್ತೇನು ಅಲ್ಲ, ಒಂದು ವಿಷಯನ ಇಟ್ಕೊಂಡು ಅದ್ರ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸಿ ಅದ್ರ ಬಗ್ಗೆ ಆಲೋಚನೆ ಮಾಡೋದು. ಆಲೋಚನೆ ಮಾಡಿದಾಗ ನಮಗೆ ಅದರಲ್ಲಿ ಸತ್ಯ ಅಸತ್ಯಗಳು ನಮಗೆ ಗೊತ್ತಾಗ್ತವೆ. ಸತ್ಯವನ್ನು ನಾವು ಸ್ವೀಕರಿಸ್ತೀವಿ, ಅದೇ ಜ್ಞಾನ. ಯಾವಾಗ ನಾವು ಸತ್ಯವನ್ನು ಸ್ವೀಕರಿಸ್ತೀವೋ ಅದರಂತೆ ನಡ್ಕೊತೀವಿ. ಅದರಂತೆ ನಾವು ನಡ್ಕೊಂಡ್ವಿ ಅಂದರೆ ನಮ್ಮ ಮನಸ್ಸಿಗೆ ಶಾಂತಿ, ಒತ್ತಡ ಮತ್ತು ನಮ್ಮ ಸಿಟ್ಟು, ಕೋಪ ಇವನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಆಟೋಮೆಟಿಕ್ಕಾಗಿ ನಮಗೆ ಬಂದ್ಬಿಡುತ್ತೆ.